ಪ್ರಣಬ್ ಮೊಹಂತಿ ಅವರ ನೇತೃತ್ವದ ಎಸ್ಐಟಿ ತಂಡ ಧರ್ಮಸ್ಥಳದಲ್ಲಿ ಮೊಕ್ಕಾಂ ಹೂಡಿದೆ. ಅನಾಮಧೇಯ ವ್ಯಕ್ತಿ ಧರ್ಮಸ್ಥಳದ ಸುತ್ತಮುತ್ತ 13 ಜಾಗಗಳಲ್ಲಿ ಹೆಣಗಳನ್ನು ಹೂತಿದ್ದೆ ಅಂತ ಹೇಳಿದ್ದಂತಹ ಜಾಗಗಳನ್ನು ಅಗೆದು ಅಸ್ಥಿಪಂಜರ ಏನಾದ್ರು ಸಿಗುತ್ತಾ ಅನ್ನುವ ತಲಾಶನ್ನು ಮಾಡ್ತಾಯಿದೆ. 2 ದಿನ ಕಳೆದು ಹೋಗಿದೆ, 3ನೇ ದಿನ ಇವತ್ತು ನಡೀತಾ ಇದೆ. ಕಳೆದ 2 ದಿನಗಳಲ್ಲಿ ಒಟ್ಟು 5 ಗುಂಡಿಗಳನ್ನು ಅಗೆಯಲಾಗಿದೆ. ಆದರೆ ಯಾವುದೇ ರೀತಿಯ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಇನ್ನು 8 ಬಾಕಿ ಇವೆ. ಅದನ್ನು ಬಹುತೇಕವಾಗಿ ಇಂದು ಅಗೆಯುವ ಸಾಧ್ಯತೆಗಳು ಇವೆ. ಇವತ್ತೇನಾದರೂ ಯಾವುದಾದರೂ ಒಂದು ಅಸ್ಥಿಪಂಜರ ಸಿಕ್ಕಿಬಿಟ್ಟರೆ ಈ ಕಾರ್ಯಾಚರಣೆಗೆ ಮಹತ್ತರವಾದ ತಿರುವು ಲಭ್ಯ ಆಗಲಿದೆ. ಈಗಾಗಲೇ 5 ಗುಂಡಿಗಳನ್ನು ತೆಗೆದಿದ್ದು, ಮೊದಲನೇ ಗುಂಡಿಯಲ್ಲಿ ಲಕ್ಷ್ಮಿ ಅನ್ನುವವರ ಐಡೆಂಟಿಟಿ ಕಾರ್ಡ್ ಮತ್ತು ATM ಕಾರ್ಡ್ ಸಿಕ್ಕಿದೆ ಮತ್ತು ರವಿಕೆಯೊಂದು ಸಿಕ್ಕಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದು, ಅದನ್ನು ಅನನ್ಯ ಭಟ್ ಅವರ ತಾಯಿಯ ಪರ ವಕೀಲ ಮಂಜುನಾಥ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ SIT ಮುಖಂಡರಾದ ಮೊಹಂತಿ ಅವರ ಅನುಸಾರ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಆದರೆ ಇದು ಇನ್ನೂ ಆರಂಭಿಕ ತನಿಖೆಯ ಹಂತದಲ್ಲೇ ಇದ್ದು, ಮುಂದಿನ ದಿನಗಳಲ್ಲಿ ತನಿಖೆ ಮುಂದುವರಿಯುತ್ತದೆ ಅನ್ನುವ ಮಾತನ್ನು ಹೇಳಿರುವುದರಿಂದ SIT ತನಿಖೆ ಇನ್ನೂ ಮುಂದಿನ ದಿನಗಳಲ್ಲಿ ಎಷ್ಟು ಚುರುಕನ್ನು ಪಡೆದುಕೊಳ್ಳುತ್ತದೆ, ಅಸ್ಥಿಪಂಜರ ಸಿಗ್ತದಾ ಇಲ್ವಾ ಅನ್ನುವುದರ ಆಧಾರದ ಮೇಲೆ SIT ತಂಡದ ಕಾರ್ಯಾಚರಣೆಯ ದಿಕ್ಕು ಬದಲಾಗ್ತಾ ಹೋಗ್ತಾ ಇದೆ. ಇವತ್ತು ಅಂತಿಮ ದಿನವಾಗಿದ್ದು, ಇವತ್ತೇನಾದರೂ ಅಸ್ಥಿಪಂಜರಗಳು ಸಿಗ್ತದಾ ಅನ್ನುವ ಕುತೂಹಲ ಜನರಲ್ಲಿ ಇದೆ. ಅಗತ್ಯವನ್ನು ಮಾಡುವುದಕ್ಕಾಗಿ ಪಂಚಾಯಿತಿಯ ನೌಕರರುಗಳನ್ನು ನೇಮಿಸಿಕೊಳ್ಳಲಾಗಿದೆ. ಅವರು ಗುಂಡಿ ಅಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅರಣ್ಯ ಪ್ರದೇಶ ಆಗಿರುವುದರಿಂದ ಅಲ್ಲಿಗೆ ಯಂತ್ರೋಪಕರಣಗಳನ್ನು ಕೊಂಡೊಯ್ಯುವುದಕ್ಕೆ ನಿಷೇಧ ಇರುವುದರಿಂದ ಕೈಯಿಂದಲೇ ಹಳ್ಳ ತೆಗೆಯುವ ಕೆಲಸ ಮುಂದುವರೆದಿದೆ. ಇದಕ್ಕಾಗಿ ಪಂಚಾಯಿತಿಯ ನೌಕರರುಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮುಸುಕುಧಾರಿಯಾಗಿರುವಂತಹ ಅನಾಮಧೇಯ ವ್ಯಕ್ತಿ ಕೂಡ ಉಪಸ್ಥಿತ ಇದ್ದಾನೆ. ಹಾಗೆಯೇ ಹಿರಿಯ ಆರಕ್ಷಕ ಅಧಿಕಾರಿಗಳು ಮತ್ತು ವೈದ್ಯರುಗಳು, ಫಾರೆನ್ಸಿಕ್ ತಂಡದ ಅಧಿಕಾರಿಗಳು, ವೈದ್ಯರುಗಳು ಕೂಡ ಇದ್ದಾರೆ. ಜಾಗ ತೋರಿಸಿರುವಂತಹ ಅನಾಮಧೇಯ ವ್ಯಕ್ತಿ 9ರಿಂದ 13ನೇ ಮಾರ್ಕ್ ಮಾಡಿರುವಂತಹ ಗುಂಡಿಯನ್ನು ತೆಗೆಯಿರಿ, ಅಲ್ಲಿ ನಿಜಕ್ಕೂ ಅಸ್ಥಿಪಂಜರಗಳು ಸಿಕ್ಕೇ ಸಿಗ್ತವೆ ಅನ್ನುವಂತಹ ಖಡಾಖಂಡಿತವಾದ ಮಾತುಗಳನ್ನು ಹೇಳ್ತಾ ಇರುವುದರಿಂದ ಆತನ ಮಾತನ್ನು ಉಪೇಕ್ಷಿಸದೆಯೇ SIT ತಂಡ ಇವತ್ತು ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಇವತ್ತಿನ ಕಾರ್ಯಾಚರಣೆಯಲ್ಲಿ ಉಳಿದಿರುವ 8 ಗುಂಡಿಗಳನ್ನು ಅಗೆಯಲಾಗುತ್ತಾ, ಅದರಲ್ಲಿ ಅವಶೇಷಗಳೇನಾದರೂ ಸಿಗ್ತವಾ ಅನ್ನುವಂತಹ ಕುತೂಹಲ ಈ ಭಾಗದಲ್ಲಿ ಮಾತ್ರವೇ ಅಲ್ಲ, ಇಡೀ ದೇಶಾದ್ಯಂತ ಕುತೂಹಲವನ್ನು ಕೆಳಿಸ್ತಾ ಇದೆ ಅನ್ನೋದು ವಿಶೇಷ. ಹಲವು ಫಾರೆನ್ಸಿಕ್ ತಜ್ಞರುಗಳು ಈ ರೀತಿ ಕಾರ್ಯಾಚರಣೆ ಮಾಡ್ತಾ ಇರುವುದರಲ್ಲೇ ತಪ್ಪು ಇದೆ, ಇದೊಂದು ಅವೈಜ್ಞಾನಿಕ ರೀತಿಯಲ್ಲಿ ಮಾಡುತ್ತಿರುವಂತಹ ಕಾರ್ಯಾಚರಣೆಯಾಗಿದೆ ಅನ್ನುವ ಅಭಿಪ್ರಾಯವನ್ನು ಫಾರೆನ್ಸಿಕ್ ತಜ್ಞರು ಈಗಾಗಲೇ ವ್ಯಕ್ತಪಡಿಸ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆಯ ಶೈಲಿಯಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದಾ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ಈಗಾಗಲೇ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತಹ ಐಡೆಂಟಿಟಿ ಕಾರ್ಡ್ಗಳು ಯಾರಿಗೆ ಸಂಬಂಧಪಟ್ಟಂಥದ್ದು, ಅವರು ಯಾವಾಗ ಧರ್ಮಸ್ಥಳಕ್ಕೆ ಬಂದಿದ್ದರು, ಎಲ್ಲಿ ಉಳಿದುಕೊಂಡಿದ್ದರು, ಅವರ ಅಂತ್ಯ ಹೇಗಾಯಿತು ಅನ್ನುವುದರ ತನಿಖೆಗಳು ಶುರು ಆಗ್ತವೆ. ಈಗಾಗಲೇ ಹಲವು ಯೂಟ್ಯೂಬ್ಗಳಲ್ಲಿ ಆ ಲಕ್ಷ್ಮಿ ಅನ್ನುವಂತಹ ಮಹಿಳೆ ತನ್ನ ಪತಿಯ ಜೊತೆ ಧರ್ಮಸ್ಥಳದಲ್ಲಿ ಉಳಿದುಕೊಂಡಿದ್ದಳು, ಆತ್ಮಹತ್ಯೆಗೆ ಒಳಗಾದಳು ಅನ್ನುವಂತಹ ಸುದ್ದಿಯನ್ನು ಕೂಡ ಬಿತ್ತರ ಮಾಡ್ತಾ ಇದ್ದಾವೆ. ಆದರೆ ಅದೆಲ್ಲವೂ ಇನ್ನೂ ನಿಶ್ಚಿತವಾಗಿ ಖಡಾಖಂಡಿತವಾದ ಸುದ್ದಿ ಅಲ್ಲ. ಅದನ್ನು ತನಿಖೆಯಿಂದಲೇ ಆರಕ್ಷಕರು ಸ್ಪಷ್ಟವನ್ನು ಪಡಿಸಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ತೀವ್ರ ಕುತೂಹಲವನ್ನು ಕೆಳಿಸಿದೆ. ಕಾಯ್ದು ನೋಡುವ ಇವತ್ತು.